ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣದ ಪ್ರಮುಖ ಆರೋಪಿ ರೇಪ್ ಕೇಸ್ ಆರೋಪಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಇನ್ನೆರಡು ದಿನದಲ್ಲಿ ಪ್ರಜ್ವಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಆಗಸ್ಟ್ 1ನೇ ತಾರೀಖು ತೀರ್ಪು ಮುಂದೂಡಿದ ಜನಪ್ರತಿನಿಧಿಗಳ ಕೋರ್ಟ್. ಇನ್ನೆರಡು ದಿನದಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ. ಸ್ವಾತಂತ್ರ್ಯ ಸಿಕ್ಕ ತಿಂಗಳಲ್ಲೇ ಈತನ ಅತಿರೇಕದ ಸ್ವಾತಂತ್ರ್ಯಕ್ಕೆ ಭವಿಷ್ಯ ನಿರ್ಧಾರ ಆಗುತ್ತೆ. ಗೂಗಲ್ ಮ್ಯಾಪ್ FSL ವರದಿಯ ಬಗ್ಗೆ ಸ್ಪಷ್ಟೀಕರಣ ಕೇಳಿದ ಕೋರ್ಟು 2 ದಿನದಲ್ಲಿ ಸಲ್ಲಿಸುವಂತೆ ತನಿಖಾ ತಂಡಕ್ಕೆ ನಿರ್ದೇಶನ. ಸ್ಪಷ್ಟೀಕರಣ ವರದಿ ಆಧರಿಸಿ ತೀರ್ಪು ನೀಡಲಿರುವ ಜನಪ್ರತಿನಿಧಿಗಳ ಕೋರ್ಟ್ ಈ ಹಿಂದೆ ಆತನದ್ದು ಎಂದು ಹೇಳಲಾಗುವ ಸಾಕಷ್ಟು ಅಶ್ಲೀಲ ವಿಡಿಯೋಗಳು FSLಗೆ ಕಳುಹಿಸಿಕೊಡಲಾಗಿತ್ತು. ಅದರಲ್ಲಿ ಕಾಣಸಿಗುವ ಅಂಗಾಂಗಗಳು ಈತನದ್ದೇನಾ, ಅಲ್ಲಿ ಕಾಣಸಿಗುವ ಸನ್ನೆಗಳು ಈತನದ್ದೇನಾ, ಇವೆಲ್ಲವೂ ಕೂಡ ಮ್ಯಾಚ್ ಮಾಡಬೇಕಾಗುತ್ತೆ. ಆ ವಿಡಿಯೋದಲ್ಲಿ ಕಾಣಿಸಿಕೊಳ್ಳುವ ಪಲ್ಲಂಗ ಅಥವಾ ಮಂಚ ಈತನ ಕಟ್ಟಡದಲ್ಲೂ ಇತ್ತ, ಇವೆಲ್ಲವೂ ಕೂಡ ಮ್ಯಾಚ್ ಮಾಡ್ತಾರೆ. ಸೊ ಆ ವರದಿ ಬಂದ ಬಳಿಕ ಈಗಾಗಲೇ ಕೋರ್ಟ್ ಕೇಳಿದೆ, ಆ ವರದಿ ನೋಡಿ ಆಧರಿಸಿ ತೀರ್ಪು ಪ್ರಕಟ ಆಗುತ್ತೆ. ಪ್ರಜ್ವಲ್ ಅಪರಾಧಿಯೋ ನಿರಪರಾಧಿಯೋ ಎಂದು ಇನ್ನೆರಡು ದಿನದಲ್ಲಿ, ಅರ್ಥಾತ್ ಇನ್ನೇನು ಒಂದಷ್ಟು ದಿವಸಗಳಲ್ಲಿ. ಮನೆಯ ಕೆಲಸದಾಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಪ್ರಕರಣ 4 ಪ್ರಕರಣಗಳು ಈತನ ಮೇಲೆ ಈಗಾಗಲೇ ದಾಖಲಾಗಿದೆ. ಅದು ಒಂದು ಪ್ರಕರಣದ ತೀರ್ಪು ಆಗಸ್ಟ್ಗೆ ಮುಂದೂಡಿಕೆ ಆಗಿರುವಂತಹದ್ದು. 14 ತಿಂಗಳಿಂದಲೂ ಕೂಡ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಮಾಜಿ ಸಂಸದ ಈಗಾಗಲೇ ವಿಚಾರಣೆ ಪೂರ್ಣಗೊಳಿಸಿದ್ದ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್. ಸೊ ಆತನ ಅಶ್ಲೀಲ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನದ್ದೇ ಮಾಜಿ ಕಾರು ಚಾಲಕನೊಬ್ಬ ಆ ವಿಡಿಯೋ ಪ್ರಕರಣವನ್ನು ಮುನ್ನೆಲೆಗೆ ತಂದು ಅದಾದ ನಂತರ ಅದು ರಾಜಕೀಯವಾಗಿ ಬದಲಾಗಿ ಹಾಸನದ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿದ್ದಂತಹ ಈ ಸಾಮ್ರಾಟ ಕಣ್ಣಿಗೆ ಕಾಣದ ಹಾಗೆ ಅದೆಲ್ಲೋ ಪಾಪ ಓಡೋಗಿದ್ದ. ಅಲ್ಲಿಂದ ಅದಾದ ನಂತರ ಕರೆತಂದ್ರು, ನೀನು ಬರದಲ್ಲೇ ಇದ್ರೆ ಎಳಕ ಬರ್ತೀವಿ ಅಂದ ನಂತರ ಈತ ಬಂದ ಎಷ್ಟೋ ದಿವಸಗಳ ನಂತರ. ಅದಾದ ನಂತರ ಈಗ ನ್ಯಾಯಾಂಗ ಬಂಧನದಲ್ಲಿ 1-2 ದಿನ ಅಲ್ಲ ಸ್ವಾಮಿ, 14 ತಿಂಗಳಾಯ್ತು ಅಲ್ಲೇ. ಸೊ ಇವತ್ತು ಆತನ ಅಂತಿಮ ತೀರ್ಪು ಪ್ರಕಟ ಆಗಬೇಕಾಗಿತ್ತು, ಆದರೆ ಘನ ನ್ಯಾಯಾಲಯ ಆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಗೂಗಲ್ ಮ್ಯಾಪ್ FSL ವರದಿಯ ಬಗ್ಗೆ ಸ್ಪಷ್ಟೀಕರಣ ಕೇಳಿದಂತಹ ಘನ ನ್ಯಾಯಾಲಯ